ಏನು ಮಾಡ್ತಾ ಇದೆಯಾ? ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ, ನೋಡಿ ತಿಳ್ಕೊ. ಅರ್ಧ kg ಚಿಕನಿಗೆ ಹಸಿಮೆಣಸಿನ್ಕಾಯಿ ಒಂದು 5 ಹಾಕಿ, ಬೆಳ್ಳುಳ್ಳಿ 1-2, ಆಮೇಲೆ ಪುದೀನ 1 ಹಿಡಿ ಪುದೀನ, ಕೊತ್ತಂಬರಿ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಫಸ್ಟ್ ಇದನ್ನ ರುಬ್ಕೋಬೇಕು, ಆಮೇಲೆ ಮತ್ತೆ ಬೇರೆ ಮಸಾಲ ಮಾಡ್ಕೊಂಡಿದ್ನಲ್ಲ ಅದು ರುಬ್ಬಿದ್ದು. ಇಷ್ಟು ತಿಕ್ಕಾಗಿರ್ಬೇಕಾದ್ರೆ ಇಷ್ಟು ಗಟ್ಟಿ ಇರ್ಬೇಕು. ತೆಳ್ಳಗೆ ಮಾಡ್ಕೊಂಡ್ರೆ ಕಬಾಬ್ ಬರಲ್ಲ. ಇಷ್ಟು ತೆಳ್ಳಗಾಗಿರೋದು ಇದು ಮೈದಾ. ಎಷ್ಟು ಸ್ಪೂನ್ ತಗೋಬೇಕು? 2 ಸ್ಪೂನ್ ಸಾಕು ಮೈದಾ. ಇದು ಕಡಲೆ ಹಿಟ್ಟು, ಅದು ಅಷ್ಟೇನಾ? ಕಡಲೆ ಹಿಟ್ಟು 2 ಸ್ಪೂನ್. ಸ್ವಲ್ಪ ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು 1.5 ಸ್ಪೂನ್ ಸಾಕು. ಚೂರು ಅರಿಶಿನ ಪೌಡ್ರು ಸ್ವಲ್ಪ, ಒಂದು ಚಿಟಿಕೆ. ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪೌಡ್ರು. ನಾವು ಇದಕ್ಕೆ ರುಬ್ಬಿರಲಿಲ್ಲ, ಶುಂಠಿ ಪೇಸ್ಟ್ ರುಬ್ಬಿರಲಿಲ್ಲ. ಇದು ಮನೆಯಲ್ಲೇ ನಾಟಿ ಮಾಡಿದ್ದು, ನಾಟಿ ಶುಂಠಿ ಪೌಡ್ರು 1 ಸ್ಪೂನು. ಇದು ಚಕ್ಕೆ ಲವಂಗ ಪೌಡ್ರು ಮಾಡಿ ಇಟ್ಕೊಂಡಿರೋದು ಮನೆಯಲ್ಲೇ. 1 ಮೊಟ್ಟೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅರ್ಧದಿಂದ 3/4 kg ಚಿಕನ್ ತೊಗೊಂಡಿದ್ದೀನಿ. ಚಿಕ್ಕ ಪೀಸ್ ಮಾಡಿದ್ದೀನಿ. ಚೆನ್ನಾಗಿ ಚಿಕ್ಕ ಪೀಸ್ ಮಾಡಬೇಕು. ಚೆನ್ನಾಗಿ ಉಪ್ಪು ಖಾರ ಹಿಡಿಯಂಗೆ ಒಂದು 15 ನಿಮಿಷ ಫ್ರಿಜ್ಜಾಗಿ ಇಟ್ಕೋಬೇಕು. ಒಂದು 15 ನಿಮಿಷದಿಂದ 20 ನಿಮಿಷ ಸಾಕು. ಹಂಗೆ ಇಡೋದಾದ್ರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಇವಾಗ ಫ್ರಿಜ್ಜಾಗಿ ಇಡ್ತೀನಿ. ಇದೆಲ್ಲ ಆಗಿದೆ ಮಾಡಿದ್ದು. ಇವಾಗ ಫ್ರಿಜ್ಜಾಗಿ ಇಟ್ಬಿಟ್ಟು ಆಮೇಲೆ ಒಂದು 15 ನಿಮಿಷ ಬಿಟ್ಟು ತೆಗಿತೀನಿ. ಫ್ರಿಜ್ಜಿನ ತೆಗೆದಿಟ್ಟಿದ್ದೀನಿ ಆಚೆ. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಚೆನ್ನಾಗಿ ಹೆಚ್ಚಿಬಿಟ್ಟು ಕರಿಬೇವನ್ನ ಸಣ್ಣಗೆ ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಿಕೊಂಡು ಕಬಾಬ್ ಹಾಕಬೇಕು. ಹಾಕ್ತೀನಿ ಒಂದೊಂದೇ ಕಬಾಬು. ಕಬಾಬ್ ಪೌಡ್ರು ಮಿಕ್ಸ್ ಮಾಡಿದ್ರೆ ಕಬಾಬ್ ಮಾಡ್ಕೋಬೋದು ಚೆನ್ನಾಗಿ. ಹೌದಾ? ರುಚಿಯಾಗಿ ಮಾಡ್ಕೋಬೋದು. ನೋಡೋಣ ಇರ್ತಾರೆ. ಇದು ಕೆಮಿಕಲ್ ಏನಿಲ್ಲ, ಇರೋದು ಕೆಮಿಕಲ್ ಏನಿರಲ್ಲ. ನ್ಯಾಚುರಲ್. ಟೇಸ್ಟ್ ಮಾಡೋಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನ್ಯಾಚುರಲ್ ಆಗಿ ಮಾಡ್ಕೋಬೋದು, ನ್ಯಾಚುರಲ್ ಆಗಿ ತಿನ್ಬೋದು. ನೋಡಿ ಬೆಂದಿದೆ. ಕರಿಬೇವು ಏನಕ್ಕೆ ಹಾಕ್ತಿದ್ಯಾ? ಕರಿಬೇವು ಟೇಸ್ಟ್ ಬರ್ತದೆ, ಗಮ್ ಅಂತದೆ ಅಂತ. ಇಷ್ಟು ಬೆಂದಿದೆ ಚೆನ್ನಾಗಿ. ತಿಂದು ರುಚಿ ನೋಡಿ ಟೇಸ್ಟು ಹೇಗಿದೆ ಅಂತ. ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ?